ಪರಾಶರಂ ಮುನಿವರಂ ಕೃತ ಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ವಯಮಪ್ಯೇವಂ ಪುತ್ರಾದಿಭಿಃ ಸಹ ಲಲಿತಂ ರಂಸ್ಯಾಮಹೇ ಇತ್ಯೇವಮಭಿಕಾಂಕ್ಷನ್ ಸಹ ತಸ್ಮಾತ್ ಅಂತರ್ಜಲಾನ್ ನಿಷ್ಕ್ರಮ್ಯ ಸಂತಾನಾಯ ದಿವೇಷ್ಟು ಕಾಮಃ ಕನ್ಯಾರ್ಥಂ ಮಾಂಧಾತಾರಂ ರಾಜಾನಮಗಚ್ಚತ್. ಸೌಭರಿ ಮಹರ್ಷಿಗೆ ತಾನು ತಪಸ್ಸಿಗೆ ಕೂತಿದ್ದ ಜಾಗದ ಎದುರುಗಡೆ ಅಂದ್ರೆ ಅವನು ನೀರೊಳಗೆ ಕೂತಿದ್ದಾನೆ, ನೀರಿನ ಒಳಗಡೆ ಆ ಮೀನಾಧಿಪತಿ ತನ್ನ ಪರಿವಾರದಿಂದ ಆವರಿಸಿಕೊಂಡು ಅದು ಇಡೀ ದಿವಸ ತನ್ನ ಅಂದ್ರೆ ಪೋಷಕರು ಪಿತೃಗಳ ಜೊತೆಗೆ ವಿಶಿಷ್ಟವಾದ ಪ್ರೀತಿಯನ್ನ, ಅದು ಲಾಲನೆ ಅಥವಾ ಆಲಿಂಗನೆ, ಸ್ಪರ್ಶ, ಸಣ್ಣ ಪುಟ್ಟದಾದಂತಹ ಓಡಾಟ, ಇದರಿಂದ ಅವನಿಗೆ ಆಹಾ ಧನ್ಯ ಇದು, ಎಂಥ ಪ್ರೀತಿಯಿಂದ ಪರಸ್ಪರ ಒಂದಕ್ಕೊಂದು ಹೊಂದಿಕೊಂಡು ಇಡೀ ಪುತ್ರ ಪೌತ್ರ ಪ್ರವೃತ್ತಿಗಳಿಂದ ಚೆನ್ನಾಗಿವೆ ಅಂತ ಅನ್ನಿಸಿ, ನಾನು ಕೂಡ ಏವಂ ಈ ರೀತಿಯಾಗಿ ಪುತ್ರಾದಿಭಿಃ ಸಹ ಮರಿಮಕ್ಕಳು ಮೊಮ್ಮಕ್ಕಳ ಮೂಲಕ ಲಲಿತಂ ರಂಸ್ಯಾಮಹಿ ಸಂತೋಷವಾಗಿ ಕಾಲವನ್ನು ಕಲಿಬೇಕಿದೆ. ಇತ್ಯೇವಂ ಅಭಿಕಾಂಕ್ಷನ್ ಹೀಗೊಂದು ಬಯಕೆಯನ್ನ ಹೊತ್ತು ಸತಸ್ಮಾತ್ ಆ ನೀರಿನ ಅಂತರ್ಜಲಾತ್ ಹೊರಗೆ ಬಂದು ನಿಷ್ಕ್ರಮ್ಯ ಸಂತಾನಾಯ ಒಳ್ಳೆಯ ಸಂತತಿಯನ್ನು ಪಡೆದು ಆ ಮಕ್ಕಳ ಸೌಖ್ಯವನ್ನು ಅನುಭವಿಸುವುದಕ್ಕಾಗಿ ಯೋಗ್ಯವಾದ ಬಾಳ ಸಂಗಾತಿಯನ್ನು ಹುಡುಕಿಕೊಂಡು ಹೊರಟ. ಮಾಂಧಾತರವಿನಗಳಿಗೆ ಹೋದ. ಅಗಚ್ಚತ್ ಆಗಮನ ಶ್ರವಣ ಸಮನಂತರಂ ಚೋತ್ಥಾಯ ತೇನ ರಾಜ್ಞಾ ಸಮ್ಯಕ್ ಅರ್ಘ್ಯಾದಿನಾ ಸಂಪೂಜಿತಃ ಕೃತಾಸನ ಪರಿಗ್ರಹ ಸೌಭರಿರುವಾಚ ರಾಜಾನಂ. ಬಂದಿದ್ದಾರೆ ಯಾರೋ ಹಿರಿಯರು ಅಂದೊಡನೆ ಓಡಿ ಬಂದ ಮಾಂಧಾತೃ. ಅದು ನೋಡಿ ಉತ್ಥಾಯ ಸಮನಂತರಂ, ಅವ್ರು ಬಂದದ್ ಕಾಣ್ಲಿಲ್ಲ, ಅವ್ರು ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಎದ್ದು ನಿಂತ ಅಂತೆ. ಇದು ನಮ್ಮಲ್ಲಿ ರೆಸ್ಪೆಕ್ಟ್ ಕೊಡುವ ಕ್ರಮ ಅಂತ. ಅವರು ಕಾಣಿಸ್ಲಿಲ್ಲ, ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎದ್ದು ನಿಂತ ಅವರನ್ನು ಸ್ವಾಗತಿಸ್ಲಿಕ್ಕೆ ಹೋದ. ಸಮ್ಯಕ್ ಚೆನ್ನಾಗಿ ತಾನೇ ಕೈಯಾರೆ ಅವರಿಗೆ ಅರ್ಘ್ಯ ಪಾದ್ಯಗಳಾದಿಗಳನ್ನು ಕೊಟ್ಟು ಸಂಪೂಜಿತ ಕೃತಾಸನ ಪರಿಗ್ರಹ ಒಳ್ಳೆಯ ಆಸನವನ್ನು ಕೊಟ್ಟು ತಾನು ಅವರ ಮುಂದೆ ಕೂತು ಏನು ಬಂದ ಕಾರಣ ಅನ್ನುವ ವಿಷಯವನ್ನು ವಿಚಾರಿಸಿದ. ಸೌಭರಿರುವಾಚ ರಾಜಾನಂ, ರಾಜ ಸೌಭರಿಯನ್ನು ಕುರಿತು ಹೀಗೆ ಹೇಳಿದ. ನಿವೇಷ್ಟು ಕಾಮೋಸ್ಮಿ ನರೇಂದ್ರ ಕನ್ಯಾಂ ಪ್ರಯಚ್ಛ ಮೇ ಮಾಂ ಪ್ರಣಯಂ ವಿಭಾಂಕ್ಷೀಹಿ ನ ಹ್ಯರ್ಥಿನ ಕಾರ್ಯವಶಾದುಪೇತ ಕಕುತ್ಥ ವಂಶೇ ವಿಮುಖ ಪ್ರಯಾಂತಿ. ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ನೀನ್ ನನಗೆ ಓರ್ವಳನ್ನ ಸಂಗಾತಿಯನ್ನಾಗಿ ಒಪ್ಪಿಸು. ನನ್ನ ಸಂತೋಷದ ಕನಸನ್ನ ನೀನು ಮುರಿಬೇಡ. ಪ್ರಣಯಂ ವಿಭಾಂಕ್ಷಿ ಮಾ ಪ್ರಣಯಂ ವಿಭಾಂಕ್ಷಿ, ನನ್ನ ಆಸೆಯನ್ನ ಹಾಳು ಮಾಡಬೇಡ. ಯಾಕೆಂದ್ರೆ ಯಾವುದೇ ಒಂದು ಕಾರ್ಯವನ್ನ ನಡೆಸಿಕೊಡ್ಲಿಕ್ಕೋಸ್ಕರ ಬಂದ್ರೆ ಕಕುತ್ಸ್ಥ ವಂಶದಲ್ಲಿ ಬೇಸರ ಪಟ್ಟು ಹಿಂದೆ ಹೋದದ್ದು ಅಂತ ಒಂದಿಲ್ಲ. ಏನು ಇದು ಅಂತಲ್ಲ, ಸಂಪತ್ತಿರ್ಬೋದು, ವ್ಯವಸ್ಥೆ ಇರ್ಬೋದು, ಇನ್ನೇನೋ ಒಂದು ಏನನ್ನ ಬಂದು ಕೇಳಿದ್ರು ಇಲ್ಲಿ ಇಲ್ಲ ಅನ್ನುವ ಮಾತು ಬಂದಿಲ್ಲ. ಅನ್ಯೇಪಿ ಸಂತ್ಯೇವ ನೃಪಃ ಪೃಥಿವ್ಯಾಂ ಮಾಂಧಾತರೇಶಃ ತನಯಃ ಪ್ರಸೂತಾಃ ಕಿಂ ತ್ವರ್ಥಿನಾಂ ಅರ್ಥಿತದಾನ ವೀಕ್ಷಾ ಕೃತವ್ರತಂ ಶ್ಲಾಘ್ಯಮಿದಂ ಕುಲಂತೆ. ಪೃಥ್ವಿಯಲ್ಲಿ ಬೇಕಾದಷ್ಟು ರಾಜರಿರ್ಬಹುದು, ಅವ್ರತ್ರನೂ ಈ ವಿಷಯವನ್ನ ಪ್ರಸ್ತಾವ ಮಾಡಬಹುದು. ಆದ್ರೆ ಕೇಳಿದ್ದನ್ನ ನೀರಿ ತೃಪ್ತಿಪಡಿಸುವ ನಿತ್ಯ ಪ್ರಜ್ಞೆಯನ್ನ ತೊಟ್ಟವರು ನೀವು. ಇದು ನಿಮ್ಮ ಕುಲಕ್ಕೆ ಹೊಗಳಿಕೆಗೆ ಪಾತ್ರವಾಗುವ ಗುಣ. ನಿಮ್ಮಲ್ಲಿ ಈ ವಿಷಯಗಳು ತುಂಬಾ ಮನಸ್ಸಿಗೆ ಹಿತ ತರುವಂಥದ್ದು. ಶತಾರ್ಧ ಸಂಖ್ಯಾಸ್ತವ ಸಂತಿ ಕನ್ಯಾ ತಾಸಾಂ ಮಮೈಕಾಂಡ್ರಪತೆ ಪ್ರಯಚ್ಛ ಯತ್ ಪ್ರಾರ್ಥನಾ ಭಂಗ ಭಯಾದ್ ಬಿಭೇಮಿ ತಸ್ಮಾದಹಂ ರಾಜವರಾದ್.
ರಾಜವರಾತಿ ದುಃಖಾತ್. ಎಲೆ ನೃಪಶ್ರೇಷ್ಠನೇ, ನಿನ್ನಲ್ಲಿ ನನಗೆ ಜೊತೆಯಾಗಿಸಬಹುದಾದ 50 ಜನ ಮಕ್ಕಳಿದ್ದಾರೆ. ನನಗೆ ಓರ್ವಳನ್ನ ನಾನು ವಿವಾಹವಾಗಬೇಕು ಅಂತ ಬಯಸ್ತೇನೆ. ನಾನು ಕೇಳಿದ ತಕ್ಷಣ ನೀನು ಕೊಡ್ತೀವೋ ಕೊಡಲ್ವೋ ಇದನ್ನ ಏನನ್ನು ಯೋಚನೆ ಮಾಡಿಲ್ಲ. ಆದ್ರೆ ಕೊಡದೇ ಇದ್ರೆ ಅನ್ನೋ ಒಂದು ಭಯ ಮಾತ್ರ ಈಗ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಯತ್ ಪ್ರಾರ್ಥನಾ ಭಂಗ ಭಯಾತಿಭೇನಿ. ನಾನು ಕೇಳಿದ್ದು ಈಡೇರದೆ ಹೋದೀತೋ ಅನ್ನೋ ಒಂದು ಸಣ್ಣ ಭಯ ನನ್ನನ್ನ ಕಾಡ್ತಾ ಇದೆ. ಇದರಿಂದ ಎಲೆ ರಾಜನೇ, ನನ್ನ ದುಃಖದಿಂದ ನನ್ನನ್ನ ಪಾರು ಮಾಡು. ರಾಜವರ ಅತಿ ದುಃಖಾತ್. ಈ ಅತಿಯಾದ ದುಃಖವಾಗುವ ಪ್ರಸಂಗದಿಂದ ನನ್ನನ್ನು ಹೊರಗೆ ತಾ. ಶ್ರೀ ಪರಾಶರ ಉವಾಚ ಇತಿ ಋಷಭಚರಮಾಕರ್ಣ್ಯ ಸ ರಾಜ ಜರಾ ಜರ್ಜರಿತ ದೇಹ ವೃಷಿಮವಲೋಕ್ಯ ಪ್ರತ್ಯಾಖ್ಯಾನ ಕಾತರಃ ತಸ್ಮಾಚ್ಚ ಶಾಪಭೀತಃ ಬಿಭ್ಯತ್ ಕಿಂಚಿದಧೋ ಮುಖಶ್ಚಿರಂ ತಥ್ಯೌಚ. ಋಷಿಯ ವಚನವನ್ನು ಕೇಳಿ ರಾಜ ಒಂದು ಕ್ಷಣ ಮೌನಕ್ಕೆ ಶರಣಾದ. ಶರೀರ ತುಂಬ ಜರ್ಜರಿತವಾಗಿದೆ. ಮುದಿತನ ಸ್ಪಷ್ಟವಾಗಿ ದೇಹದ ತುಂಬ ಆವರಿಸಿಕೊಂಡಿದೆ. ಇಂಥ ಋಷಿಯನ್ನ ನಿರಾಕರಣೆ ಮಾಡಬೇಕು ಅಂತ ಮನಸ್ಸು ಒತ್ತಿ ಹೇಳ್ತಾ ಇದೆ. ಆದ್ರೆ ಅವನು ಪ್ರಣಯ ಭಂಗ ಮಾಡಬೇಡ ಅಂತ ಹೇಳಿದ ಮಾತು ನೆನಪಾಗಿ ಅದನ್ನು ನಡೆಸದೇ ಇದ್ರೆ ಕೋಪಕ್ಕೊಳಗಾಗಿ ಶಾಪ ಕೊಟ್ಟಾನು ಅನ್ನೋ ಭಯವೂ ನನ್ನ ಕಾಡ್ತಾ ಇದೆ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ತಲೆ ಕೆಳಗೆ ಮಾಡಿ ಏನ್ ಮಾಡಬಹುದು ಮುಂದೆ ಅಂತ ಚಿಂತಿಸತೊಡಗಿದ. ಸೌಭರಿರುವಾಚ ನರೇಂದ್ರ ಕಸ್ಮಾತ್ ಸಮುಪೈಷಿ ಚಿಂತಾಂ ಅಸಹ್ಯ ಮುಕ್ತಂ ನಮಯಾತ್ರ ಕಿಂಚಿತ್ ಯಾವಶ್ವದೇಯ ತನಯಾ ತಯೈವ ಕೃತಾರ್ಥತಾನೋ ಯದಿ ಕಿನ್ನ ಲಬ್ಧ. ಎಲೈ ರಾಜನೇ, ನೀನು ಚಿಂತಿತನಾಗಿ ಯಾಕೆ ಮುಖ ಕೆಳಗೆ ಹಾಕಿದಿ? ನಾನೇನು ಅಸಭ್ಯವಾದದ್ದನ್ನ ಕೇಳಿದ್ನ? ನಿನಗೆ ಹಾನಿ ಮಾಡುವಂತದ್ದನ್ನ ಕೇಳಿದ್ರ? ಅಂತದ್ದೇನು ಕೇಳಿಲ್ವಲ್ಲ ನಾನು. ಯಾರೋ ಒಬ್ರಿಗೆ ನೀನು ಮುಂದೆ ವಿಚಾರಿಸಿ ಈ ವ್ಯವಸ್ಥೆಯಲ್ಲಿ ಮುಂದೆ ತೊಡಗಿ ನೀನು ನಿನ್ನ ಈ ಕಾರ್ಯಭಾರವನ್ನು ನಡೆಸಲೇಬೇಕು. ಇದರಿಂದ ಕೃತಾರ್ಥತೆಯನ್ನು ನೀನು ಹೊಂದಲಿಕ್ಕಿದೆ. ಯದಿ ಕೃತಾರ್ಥತಾನು ಕಿಂ ನ ಲಬ್ಧ. ಯಾಕೆ ಅದನ್ನ ನೀನು ನನ್ನಲ್ಲಿಯೇ ಕೃತಾರ್ಥತೆಯನ್ನು ಕಾಣಬಾರದು? ಪರಾಶರ ಉವಾಚ ಅತ ತಸ್ಯ ಭಗವತಃ ಶಾಪಭೀತಃ ಸಪ್ರಶ್ರಯಃ ತಮುವಾಚ ಅಸೌ ರಾಜ. ಭಗವಾನ್ ಸೌಭರಿಯನ್ನ ನೋಡಿ ಯೋಚನೆ ಮಾಡುತ್ತಾನೆ. ಶಾಪದ ಭಯದಿಂದ ಭಗವತ ಶಾಪಭೀತಃ. ರಾಜನ ಮನಸ್ಥಿತಿ ಹೇಗಿತ್ತು ಅಂದ್ರೆ ಒಪ್ಕೊಂಡ್ರು ಕಷ್ಟ, ಒಪ್ಕೊಳ್ಳದೆ ಇದ್ರು ಕಷ್ಟ. ಮಾಂಧಾತೃ ನಮ್ರತಾ ಪೂರ್ವಕ್ ಪೂರ್ತಿ ಅತ್ಯಂತ ವಿನಯಶೀಲನಾಗಿ ಈ ಮಾತನ್ನ ಹೇಳ್ತಾನೆ. ಭಗವನ್ನ ಸ್ಮತ್ಕುಲ ಸ್ಥಿತಿರಯಂ ಯ ಏವ ಕನ್ಯಾಭಿರುಚಿತೋ ಅಭಿಜನವಾನ್ ವರಂ ತಸ್ಮೈ ಕನ್ಯಾಂ ಪ್ರದೀಯತೆ ಭಗವದ್ಯಾಜ್ಞಾ ಚ ಅಸ್ಮನ್ ರಥಾನಾಂ ಅಪ್ಯತಿಗೋಚರವರ್ತಿನಿ ಕಥಮಪ್ಯೇಷಾ ಸಂಜಾತಾ ತದೇವಮುಪಸ್ಥಿತೇನ ವಿದ್ಮಃ ಕಿಂ ಕುರ್ಮಃ ಇತ್ಯೇತನ್ಮಯಾ ಚಿಂತ್ಯತ ಇತ್ಯಭಿಹಿತೆ ಚ ತೇನ
ಭುಜಾ ಮುನಿರಚಿಂತಯತ್. ನಮ್ಮ ಕುಲದ ರೀತಿ ಹೀಗಿದೆ. ಉತ್ತಮ ಕುಲೋತ್ಪನ್ನನಾದಂತಹ ವರನನ್ನು ನನ್ನ ಮಕ್ಕಳಲ್ಲಿ ಯಾರೇ ಅವರೇ ಒಪ್ಪಿಕೊಂಡು ಸ್ವಯಂ ವರಿಸಿದ್ರೆ ನಮ್ಮಲ್ಲಿ ಯಾವುದೇ ಬೇಸರ ಇಲ್ಲ. ಕ್ಷತ್ರಿಯರು ತಂದಾಗ ಸ್ವಯಂವರ ಅನ್ನೋದು ಅವರಿಗೆ ಸಹಜವಾದ ಪ್ರವೃತ್ತಿ. ನಿಮ್ಮ ಪ್ರಾರ್ಥನೆ ಅದನ್ನ ನಾನು ಈಡೇರಿಸಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ದೇನೆ. ಆದ್ರೆ ಈ ರೀತಿಯಾದ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಾಗ್ತಾ ಇಲ್ಲ ಹೇಗ್ ಮಾಡ್ಬೇಕು. ಸ್ವಯಂವರವನ್ನು ಏರ್ಪಡಿಸ್ಬೇಕೋ, ಅವರು ಅಪೇಕ್ಷೆ ಪಟ್ಟು ಮದುವೆ ಆದವರನ್ನೇ ನಾವು ಮದುವೆ ಆಗ್ಬೇಕು ಅಂತ ಅಂದವರನ್ನೇ ನಾವು ಮನೆಗೆ ಗೌರವಯುತವಾಗಿ ಕರೆಸ್ಕೊಳ್ಬೇಕು. ನೀವು ಬಂದು ಕೇಳಿದ್ದನ್ನ ನಾನು ತಪ್ಪು ಅಂತ ಹೇಳಿಲ್ಲ. ಆದ್ರೆ ನಾನೀಗ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಚಿಂತೆ ಸ್ವಯಂವರದಿಂದ ನಡೆಸಬೇಕಾದಂತಹ ವ್ಯವಹಾರವನ್ನ ನಾನು ಯಾರಿಗೋ ಒಬ್ಬರಿಗೆ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಕೊಡ್ಲಿಕ್ಕೆ ಆಗಲ್ವಲ್ಲ. ಇದು ನನ್ನ ಚಿಂತೆಗೆ ಕಾರಣ. ಸೌಭರಿ ಋಷಿ ಸ್ವಲ್ಪ ಯೋಚನೆ ಮಾಡ್ತಾನೆ. ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆಗ ಅಯಂ ಅನ್ಯೋಸ್ಮತ್ ಪ್ರತ್ಯಾಖ್ಯಾನೋಪಾಯ ವೃದ್ಧೋಯಂ ಅನಭಿಮತಃ ಸ್ತ್ರೀಣಾಂ ಕಿಮುತ ಕನ್ಯಕಾನಾಂ ಇತ್ಯಮುನಾ ಸಂಚಿತ್ಯ ಅಭಿಹಿತಮೇವಂ ಅಸ್ತು ತಥಾ ಕರಿಷ್ಯಾಮೀತಿ ಸಂಚಿತ್ಯ ಮಾಂಧಾತಾರಮುವಾಚ. ಅವನಿಗೆ ಅರ್ಥ ಆಯ್ತು. ವೃದ್ಧ ಇದ್ದಾನೆ, ಅದಕ್ಕೆ ಕುಲ ಸಂಪ್ರದಾಯವನ್ನು ಹೇಳ್ತಾ ಇದ್ದಾನೆ. ಇದು ನನ್ನನ್ನು ದೂರ ಇಡ್ಲಿಕ್ಕೆ ಮಾಡಿದ ಉಪಾಯ ಅಂತ ಗೊತ್ತಾಗದೇ ಇರುವಂತದ್ದೇನಲ್ಲ. ಮುದುಕ, ಸ್ತ್ರೀಯರು ಹೇಗೆ ಒಪ್ಕೊಳ್ತಾರೆ. ಆದ್ರಿಂದ ಇವನೇ ಹೋಗಿ ಅವರನ್ನ ಕೇಳಿದಾಗ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ತನ್ನ ಮಾತಿಗೆ ತಾನು ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಅಂತ ಆಗತ್ತೆ. ಇದೇ ಅವನ ಆಲೋಚನೆ. ಇದರ ಹಿಂದೆ ಒಬ್ಬ ತಂದೆಯಾಗಿ ಅವನ ಬದ್ಧತೆಯನ್ನೇ ಗುರುತಿಸ್ತಾನೆ. ಹೀಗೆ ಹೇಳಿ ರಾಜನ ಹತ್ರ, ಆಯ್ತು ನೀನು ಹೇಳಿದ ಹಾಗಾಗ್ಲಿ, ನಾನು ಕೂಡ ಅದಕ್ಕೊಂದು ಬೇರೆಯಾದ ಉಪಾಯವನ್ನ ಕೊಡ್ತೇನೆ ಅಂತ ಯೋಚಿಸಿ ಮಾಂಧಾತೃವಿಗೆ ಹೇಳ್ತಾನೆ. ಸೌಭರಿ ಮುನಿ ಹೇಳ್ತಾನೆ, ಯದ್ಯೇವಂ ತದಾದಿಶ್ಯತಾಮಸ್ಮಾಕಂ ಪ್ರವೇಶಾಯ ಕನ್ಯಾಂತಃ ಪುರವರ್ಷವರೋ ಯದಿ ಕನ್ಯೈವ ಕಾಚಿನ್ಮಾಮಭಿಲಷತಿ ತದಾಹಂ ದಾರ ಸಂಗ್ರಹಂ ಕರಿಷ್ಯಾಮಿ. ಅನ್ಯತಾ ಚೇತ್ ತದಲಂ ಅಸ್ಮಾಕಂ ಏತೇನ ಅತೀತ ಕಾಲ ಸಂಭಾಷಣೇನ ಅನ್ಯಥಾ ಚೇತ್ ತದಲಂ ಅಸ್ಮಾಕಂ ಏತೇನ ಅತೀತ ಕಾಲಾರಂಭಣೇನ ಇತ್ಯುಕ್ತ್ವಾ ವಿರರಾಮ. ಸರಿ, ಇದೇ ಮಾತಾದ್ರೆ ಕನ್ಯೆಯರ ಅಂತಃಪುರಕ್ಕೆ ನನ್ನನ್ನ ಕಳುಹಿಸುವ ವ್ಯವಸ್ಥೆ ಮಾಡು. ನನ್ನ ಜೊತೆಗೊಬ್ಬ ನಪುಂಸಕ ರಕ್ಷಕನು ಒಟ್ಟಿಗೆ ಬರ್ಲಿ. ನಾನು ಏನು ನಡೆಸಿದ್ದೇನೆ ಅಥವಾ ನಾನು ಏನು ತೊಂದರೆ ಮಾಡ್ತೇನೆ ಅಂತ ಕಾಯ್ಲಿಕ್ಕೆ ಒಬ್ಬ ಇರ್ಲಿ ನನ್ನ ಜೊತೆಗೆ. ಯಾರಾದ್ರೂ ಒಬ್ಳು ಹುಡುಗಿ ನನ್ನನ್ನ ಮೆಚ್ಚಿ ಬಂದ್ಲು ಅಂತಾದ್ರೆ ನಾನು ಹೆಣ್ಣನ್ನ ವಿವಾಹವಾಗ್ತೇನೆ. ನೀವು ಹೀಗೆ ಹೇಳ್ತೀರಿ ಅಂತ ಆದ್ರೆ ನನ್ನ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ಕೊಳ್ತೇನೆ ಅಂತನ್ನುವ ರೀತಿಯಲ್ಲಿ ಅಂತಃಪುರಕ್ಕೆ ಕಳಿಸಿ ಅಂತ ಕೇಳ್ತಾನೆ. ಇವನು ಖುಷಿ ಪಟ್ಟ. ಈ ಅವಸ್ಥೆಯಲ್ಲಿ ಇವನು ಹೋದ್ರೆ ಖಂಡಿತ ಯಾರು ಒಪ್ಕೊಳ್ಳಲ್ಲ, ನಾನು ಕ್ಷೇಮ. ಆದ್ರೆ ವ್ಯರ್ಥವಾದ ಪ್ರಯೋಜನ ಅಂತ, ವ್ಯರ್ಥವಾದ ಕಾರ್ಯಭಾರ ಅಂತ ಅವನಿಗೆ ಅನ್ನಿಸ್ತು. ಆದ್ರೆ ಮೌನವಾಗಿದ್ದ. ಅದಕ್ಕೆ ಯಾವುದಕ್ಕೂ ವಾಪಸ್ ರಿಫ್ಲೆಕ್ಟ್ ಮಾಡ್ಲಿಲ್ಲ. ಕೆಲಸ ಹೇಗಾಗ್ಬೇಕು ಹಾಗೆ ಮುಂದುವರಿಸಿದ್ರು ಅಂತ ಮುಂದಿನ ಶ್ಲೋಕಗಳು ನಡೆದಿತ್ತು. ಮತ್ತೆ ನಾಳೆ ಇದರ ಮುಂದುವರಿದ
ಭಾಗವನ್ನ ನಾವು ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.